ಇನ್ನು ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಸೇರಿ ಇವತ್ತಿಗೆ 4 ದಿನ ಆಯಿತು. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿಯನ್ನು ಕೊಟ್ಟು ಸುಮಾರು ಅರ್ಧ ಗಂಟೆಗೂ ಅಧಿಕ ಕಾಲ ನಟ ದರ್ಶನ್ ಅವರ ಜೊತೆನಲ್ಲಿ ಮಾತುಕತೆ ಆಡಿದ್ದಾರೆ. ಪತ್ನಿ ಭೇಟಿಯ ವೇಳೆ ಭಾವುಕರಾದಂತಹ ದರ್ಶನ್ ಪತ್ನಿ ಮುಂದೆ ಜೈಲಿನಲ್ಲಿ ಅವರು ಅನುಭವಿಸ್ತಾ ಇರತಕ್ಕಂಥ ನರಕ ಯಾತನೆ ಬಗ್ಗೆ ಅವಲತ್ತುಕೊಂಡಿದ್ದಾರೆ. ಅತ್ತ ವಿಜಯಲಕ್ಷ್ಮಿಯವರು ಕೂಡ ಭಾವುಕರಾಗಿದ್ದಾರೆ. ಜೈಲಲ್ಲಿ ದರ್ಶನ್ ಭೇಟಿಯಾದ ಪತ್ನಿ ವಿಜಯಲಕ್ಷ್ಮಿ ಕಂಡು ಕಾಟೇರ ಭಾವುಕ. ಪತಿಯ ಪರಿಸ್ಥಿತಿ ಕಂಡು ಮರುಗಿದ ವಿಜಯಲಕ್ಷ್ಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿರುವ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ರಾಜನಂತೆ ಇದ್ದ ದಾಸ ಈಗ ಸಾಮಾನ್ಯ ಕೈದಿಯಂತೆ ಕಾಲ ಕಳೀತಿದ್ದಾರೆ. ಬಳ್ಳಾರಿ ಜೈಲಿಗೆ ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿ ಸಂತೈಸಿದ್ದಾರೆ. ಪತಿಯ ಪರಿಸ್ಥಿತಿ ಕಂಡು ಮರುಗಿದ್ದಾರೆ. ಹೌದು, ನಿನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಹೋಗಿ ದರ್ಶನ್ ಭೇಟಿ ಮಾಡಿದ್ರು. ಸುದೀರ್ಘ ಅರ್ಧ ಗಂಟೆಗಳ ಕಾಲ ಪತಿ ಜೊತೆ ಮಾತನಾಡಿದ್ರು. ಆರಂಭದಲ್ಲಿ ಪತ್ನಿಯನ್ನ ನೋಡುತ್ತಲೇ ದರ್ಶನ್ ಭಾವುಕರಾದ್ರು. ಈ ವೇಳೆ ಪತಿಯನ್ನ ಸಮಾಧಾನ ಪಡಿಸಿದ ವಿಜಯಲಕ್ಷ್ಮಿ, ನಿಮ್ಮೊಟ್ಟಿಗೆ ನಾನಿದ್ದೇನೆ, ಧೈರ್ಯವಾಗಿರಿ ಎಂದು ಧೈರ್ಯ ತುಂಬಿದ್ರು. ದರ್ಶನ್ ಜೊತೆ ಚಾರ್ಜ್ ಶೀಟ್ ಸಲ್ಲಿಕೆಯ ಬಳಿಕ ಕಾನೂನು ಹೋರಾಟದ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. 3 ಬ್ಯಾಗ್ಗಳಲ್ಲಿ ಹೊತ್ತು ತಂದ ಪತ್ನಿ ದರ್ಶನ್ಗೆ ಬಟ್ಟೆ, ತಿಂಡಿ, ತಿನಿಸು, ಚಾಮುಂಡೇಶ್ವರಿ ಪ್ರಸಾದ, ತಾಯತ. ವಿಜಯಲಕ್ಷ್ಮಿ ಜೈಲಿಗೆ ಬರುವ ವೇಳೆ 3 ಬ್ಯಾಗ್ಗಳಲ್ಲಿ ಬಟ್ಟೆ, ಡ್ರೈ ಫ್ರೂಟ್ಸ್, ಸಾಬೂನ್ಗಳು, ಬೇಕರಿ ಫುಡ್ಸ್ ಹಾಗೂ ಬಿಸ್ಕೆಟ್ಸ್ಗಳನ್ನ ತಂದಿದ್ರು. ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಿಂದ ತಂದಿದ್ದ ಕುಂಕುಮ, ಅಕ್ಷತೆ ಜೊತೆಗೆ ಪ್ರಸಾದವನ್ನ ದರ್ಶನ್ಗೆ ಕೊಟ್ರು. ಮತ್ತೊಂದ್ ಕಡೆ ದೇವರ ತಾಯತವನ್ನು ತಂದಿದ್ರು. ಆದ್ರೆ ತಾಯತ ಕೊಡೋದಕ್ಕೆ ಜೈಲು ಸಿಬ್ಬಂದಿ ನಿರಾಕರಣೆ ಮಾಡಿದ್ರು. ಪತಿಗೆ ತಂದಿದ್ದ ಎಲ್ಲವನ್ನ ಕೊಟ್ಟು ಭಾವುಕರಾಗಿ ವಾಪಸ್ಸಾದ್ರು. ಪತ್ನಿ ಬಳಿ ನೋವು ತೋಡಿಕೊಂಡ ದಾಸ. 3 ದಿನದಿಂದ ಒಂದೇ ಬಟ್ಟೆಯಲ್ಲಿದ್ದ ದರ್ಶನ್. ಅಂದ್ಹಾಗೆ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದಾಗಿನಿಂದ ಸಾಕಷ್ಟು ನೊಂದು ಹೋಗಿದ್ದಾರೆ. ಸೆಲ್ನಿಂದ ಸಂದರ್ಶಕರ ಕೊಠಡಿಗೆ ಆಗಮಿಸುವಾಗ ಅವರ ಮುಖಭಾವದಲ್ಲಿ ನೋವು ಎದ್ದು ಕಾಣ್ತಿತ್ತು. ಇನ್ನು ದರ್ಶನ್ ಬಳ್ಳಾರಿ ಸೆರೆಮನೆ ಸೇರಿದ ದಿನ ಯಾವ ಟೀ ಶರ್ಟ್ ಇತ್ತೋ ಅದೇ ಬ್ಲಾಕ್ ಕಲರ್ ಪೂಮಾ ಟೀ ಶರ್ಟ್ ಇವತ್ತೂ ಇತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಬಂದಾಗ್ಲೂ ದರ್ಶನ್ ಕೆಲವೊಂದು ಸಮಸ್ಯೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಎನ್ನಲಾಗಿದೆ. ವೆಸ್ಟರ್ನ್ ಟಾಯ್ಲೆಟ್ ಹಾಗೂ ಸರ್ಜಿಕಲ್ ಚೇರ್ ಬಗ್ಗೆ ಹೇಳ್ಕೊಂಡ್ರು. ಈ ಬಗ್ಗೆ ವಿಜಯಲಕ್ಷ್ಮಿ ಕೂಡ ಜೈಲಾಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡ್ರು. ಈ ವೇಳೆ ಬೆನ್ನು ನೋವಿಗೆ ಸಂಬಂಧಿಸಿದ ಮೆಡಿಕಲ್ ರಿಪೋರ್ಟ್ ತೋರಿಸುವಂತೆ ಜೈಲಾಧಿಕಾರಿಗಳು ತಿಳಿಸಿದ್ರು. ಈ ಬೆನ್ನಲ್ಲೇ ರಾತ್ರಿ 7:30 ಸುಮಾರಿಗೆ ದರ್ಶನ್ ಸಂಬಂಧಿಯೊಬ್ಬರು ದರ್ಶನ್ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಜೈಲಿನ ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಿದ್ರು. ರೂಮಲ್ಲಿ ನೋಡಿ, ಒಂದು ಬಿಛಾನ ಇದೆ, ಒಂದು ತಟ್ಟೆ ಇದೆ, ಒಂದು ಚೊಂಬಿದೆ, ಒಂದು ಲೋಟ ಇದೆ, ಒಂದು ಮೇಲ್ಗಡೆ ಓದ್ಕೊಳ್ಳೋಕೆ ಒಂದು ಹೊದಿಕೆ ಇದೆ ಅಷ್ಟೇ. ಬ್ಯಾಕ್ ಪೇನ್ ಏನೋ ಇದೆಯಂತೆ. ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿ ಕುಂದ್ಕೊಳ್ಳಿಕ್ಕಾಗಲ್ಲ, ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ, ಹೆಲ್ತ್ ಇಶ್ಯೂ ಇದೆ, ನನಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೇನೆ. ಒಟ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರೋ ಕೊಲೆ ಆರೋಪಿ ದರ್ಶನ್ ಸಾಮಾನ್ಯ ಕೈದಿಗಳಂತೆ ದಿನ ಕಳೆದಿದ್ದಾರೆ. ಅಲ್ಲದೆ ಜೈಲಿನ ವ್ಯವಸ್ಥೆಗೆ ಒಗ್ಗಿಕೊಳ್ಳೋಕೆ ಒದ್ದಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಪತ್ನಿ ಬಂದು ಧೈರ್ಯ ತುಂಬಿದ್ರಿಂದ ಒಂದಷ್ಟು ನಿರಾಳರಾಗಿದ್ದಾರೆ. ಅಮರೇಶ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.